Hello everyone, welcome to Sanmargha classes. Let us see question number 6 of chapter Reproduction in Animals. The internal fertilization in humans takes place. ಹಾಗಿದ್ರೆ ಇಲ್ಲಿ ಫರ್ಟಿಲೈಸೇಷನ್ ಅಲ್ಲಿ ಇಂಟರ್ನಲ್ ಮತ್ತೆ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಅಂತ ಟೂ ಟೈಪ್ಸ್ ಬರುತ್ತೆ. ಇಂಟರ್ನಲ್ ಫರ್ಟಿಲೈಸೇಷನ್ ಮೀನ್ಸ್ ಫರ್ಟಿಲೈಸೇಷನ್ ಟೇಕ್ಸ್ ಪ್ಲೇಸ್ ಇನ್ಸೈಡ್ ದ ಬಾಡಿ ಒಳಗಡೆ ಫರ್ಟಿಲೈಸೇಷನ್ ಆಗ್ತಾ ಇದ್ರೆ ಎಸ್ಪೆಷಲಿ ಫಿಮೇಲ್ ಬಾಡಿ ಒಳಗಡೆ ಫರ್ಟಿಲೈಸೇಷನ್ ಆಗುತ್ತೆ, ಅದನ್ನ ಇಂಟರ್ನಲ್ ಫರ್ಟಿಲೈಸೇಷನ್ ಅಂತ ಕರಿತೀವಿ. ಇಫ್ ಫರ್ಟಿಲೈಸೇಷನ್ ಆಕರಿಂಗ್ ಔಟ್ ಆಫ್ ದ ಬಾಡಿ ಅದನ್ನ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಅಂತ ಕರಿತೀವಿ. ಇನ್ ಹ್ಯೂಮನ್ ಇಂಟರ್ನಲ್ ಫರ್ಟಿಲೈಸೇಷನ್ ಅಲ್ವಾ. ಹಾಗಿದ್ರೆ ನೋಡಿ, ಇಂಟರ್ನಲ್ ಫರ್ಟಿಲೈಸೇಷನ್ ಡೆಫಿನೇಷನ್ ಏನಂತ ಅಂದೆ, ಇನ್ಸೈಡ್ ಆಫ್ ದ ಫೀಮೇಲ್ ಬಾಡಿ. ಕರೆಕ್ಟ್. The internal fertilization in humans takes place inside of the female body. ಫೀಮೇಲ್ ಬಾಡಿ ಒಳಗಡೆ ಫರ್ಟಿಲೈಸೇಷನ್ ಆಗುತ್ತೆ. ಅಂದ್ರೆ ಫರ್ಟಿಲೈಸೇಷನ್ ಅಂದ್ರೆ ಏನು, ಸ್ಪರ್ಮ್ ಮತ್ತೆ ಎಗ್ ಫ್ಯೂಸ್ ಆಗುತ್ತೆ, ಅದನ್ನ ಫರ್ಟಿಲೈಸೇಷನ್ ಅಂತ ಕರಿತೀವಿ. ಆಪ್ಷನ್ ಬಿ, ಇನ್ ದ ಸರೌಂಡಿಂಗ್ ಮೀಡಿಯಂ. ನೋ, ದಿಸ್ ಇಸ್ ರಾಂಗ್. ಆಪ್ಷನ್ ಸಿ, ಔಟ್ಸೈಡ್ ಆಫ್ ದ ಫೀಮೇಲ್ ಬಾಡಿ. This is also wrong. Option D, inside of the male body. No, this is wrong. Therefore, the correct option is option A, inside of the female body. ಇಲ್ಲಿ ಏನಾಗುತ್ತೆ, ovaries produces egg ಅಲ್ವಾ, ovary which produces egg. ಇಲ್ಲಿ ಎಗ್ ಇರೋದು ಫೆಲೋಪಿಯನ್ ಟ್ಯೂಬ್ ಹತ್ರ ಬರುತ್ತೆ. ಸ್ಪರ್ಮ್ ಎಂಟರ್ ಕೊಟ್ಟಿರೋದು, ಸ್ಪರ್ಮ್ಸ್ ವಿಚ್ ಆರ್ ಪ್ರೊಡ್ಯೂಸ್ಡ್ ಇನ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್, ಅಂಡ್ ಸ್ಪರ್ಮ್ ಎಂಟರ್ ಕೊಡೋದು ಇದ್ರ ಜೊತೆ ಫ್ಯೂಸ್ ಆಗತ್ತೆ, ಎಗ್ ಜೊತೆ ಫ್ಯೂಸ್ ಆಗತ್ತೆ. ಇದನ್ನ ಫರ್ಟಿಲೈಸೇಷನ್ ಅಂತ ಕರಿತೀವಿ. ಅಂಡ್ ಇಟ್ ಟೇಕ್ಸ್ ಪ್ಲೇಸ್ ಇನ್ಸೈಡ್ ಆಫ್ ದ ಫೀಮೇಲ್ ಬಾಡಿ. ಹಾಗಾಗಿ ಇದನ್ನ ಇಂಟರ್ನಲ್ ಫರ್ಟಿಲೈಸೇಷನ್ ಅಂತ ಕರಿತೀವಿ. ಇನ್ ಹ್ಯೂಮನ್ it takes place inside the female body. Thank you.